ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೋಡಿಂಗ್ ಮತ್ತೆ ಡಿಕೋಡಿಂಗ್ಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಬಿಡಿಸಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚಿನ ಸಮಯನ ವ್ಯರ್ಥ ಮಾಡ್ದೇನೆ ಕೋಡಿಂಗ್ ಡಿಕೋಡಿಂಗಿನ ಕ್ವಶನ್ಗಳನ್ನ ಬಿಡಿಸೋಕೆ ಹೋಗೋಣ. ಇದು ಮೊದಲನೇ ಕ್ವಶನ್ ನಾನು ತಗೊಂಡಿರುವಂಥದ್ದು. ಇನ್ ಸರ್ಟನ್ ಕೋಡೆಡ್ ಲ್ಯಾಂಗ್ವೇಜ್ ಟಾಪ್ಸ್ ಈಸ್ ಕೋಡೆಡ್ ಆಸ್ 7459, ಪಿಂಕ್ ಈಸ್ ಕೋಡೆಡ್ ಆಸ್ 3641 ಅಂಡ್ ವಾಟ್ ಈಸ್ ದ ಕೋಡ್ ಫಾರ್ ಪಿ ಇನ್ ದ ಗಿವನ್ ಕೋಡೆಡ್ ಲ್ಯಾಂಗ್ವೇಜ್. ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾನು ಇಲ್ಲಿ ಬರ್ಕೊಂಡು ನಿಮ್ಗೆ ತೋರಿಸ್ತೀನಿ. ಇದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಟಾಪ್ಸ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? TOPS ಅಂತ ಕೊಟ್ಟಿದ್ದಾರೆ. ಇದನ್ನ ಆ ಕೋಡೆಡ್ ಲ್ಯಾಂಗ್ವೇಜ್ ಅಲ್ಲಿ 77459 ಅಂತ ನಾನು ಬರ್ಕೊಂಡಿದ್ದೀನಿ. ದೆನ್ PINK ಇದನ್ನ ಅದೇ ಸೇಮ್ ಲ್ಯಾಂಗ್ವೇಜ್ ಅಲ್ಲಿ 3641 ಅಂತ ಬರೆದ್ರೆ ಪಿದ್ ಕೋಡ್ ಏನು ಅಂತ ಪ್ರಶ್ನೆ ಇರೋದು ಇವಾಗ. ಸೊ TOPS ಮತ್ತೆ PINK ಇದು ನಾನು ಅಲ್ಫಾಬಿಟ್ಸ್ ಅನ್ನ ನೋಡಿದ್ರೆ ನನಗೆ ಇಲ್ಲಿ ಕಾಮನ್ ಕಾಣ್ತಾ ಇರೋದು P ಒಂದೇ, ಇನ್ನು ಯಾವುದೇ ಲೆಟರು ಸಹ ಇಲ್ಲಿ ರಿಪೀಟ್ ಆಗಿಲ್ಲ. ಸಿಮಿಲರ್ಲಿ ನಂಬರ್ ಅನ್ನ ನಾನು ಕೋಡೆಡ್ ನಂಬರ್ ಅನ್ನ ನೋಡಿದ್ರೆ ಇಲ್ಲಿ ನನಗೆ ರಿಪೀಟ್ ಆಗಿರುವಂಥದ್ದು ಇಲ್ಲಿ 4 ಮತ್ತೆ ಇಲ್ಲಿ 4. ಸೊ ಎರಡೂ ಕಡೆ ರಿಪೀಟ್ ಆಗಿರೋದು 4, ಇಲ್ಲಿ ರಿಪೀಟ್ ಆಗಿರೋದು P. ಹಾಗಿದ್ರೆ ಪಿದ್ ಕೋಡು ನಾವು ಬೈ ಅಬ್ಸರ್ವೇಷನ್ P is equal to 4 ಅಂತ ನಾವಿಲ್ಲಿ ಹೇಳ್ಬಹುದು. ಕ್ವಶನ್ ಬಹಳ ಸಿಂಪಲ್ ಇತ್ತು. ನೆಕ್ಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನ ಬಿಡಿಸಿ ನೋಡೋಣ. In a certain coded language, lemon is written as ELMNO. How will cluster be written in that language? ಇಲ್ಲೂ ಸಹ ಏನ್ ಮಾಡಿದ್ದಾರೆ ಅಂತ ನೋಡೋಣ. LEMON ಲೆಮನ್ ಇದೆ, ಇದನ್ನ ELMNO ಅಂತ ಮಾಡಿದ್ದಾರೆ. ಅಂದ್ರೆ ಈ ಲೆಟರು 1 2 3 4 5 ಇದೆ, ಇಲ್ಲೂ ಲೆಟರ್ 5 ಇದೆ, ಬಟ್ ಇಲ್ಲಿರೋ ಲೆಟರ್ಸ್ ಅಷ್ಟು ಇಲ್ಲಿ ರಿಪೀಟ್ ಆಗಿದೆ. ಬಟ್ ಯಾಕೆ ಹೀಗೆ ಬರ್ದಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಈಗ ನಾನು ನಿಮ್ಗೊಂದು ಆಲ್ಫಾಬೆಟಿಕಲ್ ಆರ್ಡರ್ ಅನ್ನ ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗತ್ತೆ. ಈ ಆಲ್ಫಾಬೆಟಿಕಲ್ ಆರ್ಡರ್ ನೋಡಿ, ಎ ಇಂದ ಝಡ್ ತನಕ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಎ ಇಂದ ಝಡ್ ತನಕ ನಂಬರ್ಸ್ ಗಳನ್ನ ಹಾಕಿದ್ರೆ ಆಲ್ಫಾಬೆಟಿಕಲಿ ಸೀರಿಯಲಿ ಇರೋ ನಂಬರ್ಗಳನ್ನ ಇಲ್ಲಿ ಬರೆದಿದ್ದಾರೆ. ಅದೇ ರೀತಿ ನಾನು ಈಗ ಕ್ಲಸ್ಟರಿಗೆ ನಂಬರ್ ಹಾಕಿದ್ರೆ CLUSTER ಅಂತ ಈ ರೀತಿ ಬರ್ಕೋತೀನಿ ಕ್ಲಸ್ಟರ್ ಅನ್ನ. ಇದರಲ್ಲಿ ಸಿ ಫಸ್ಟ್ ಬರುತ್ತೆ ಆಲ್ಫಾಬೆಟಿಕಲಿ. ಓಕೆ, ನಾನು ಸಿ ಅಂತ ಬರ್ಕೋತೀನಿ. ಸಿ ಆದ ನಂತರ ಇ ಬರುತ್ತೆ, ಕರೆಕ್ಟ್? ಸಿ ಮತ್ತೆ ಇ ಹೋಯ್ತು. ಇವಾಗ ಅದ್ರ ನಂತರ ಆಲ್ಫಾಬೆಟ್ ಅಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಬರ್ಕೋಬೇಕು. ಅದರ ನಂತರ ಆಲ್ಫಾಬೆಟ್ ಅಲ್ಲಿ ಎಲ್ ಬರುತ್ತೆ, ಎಲ್ಲೂ ಹೋಯ್ತು. ಎಲ್ ಆದ ನಂತರ ಆಲ್ಫಾಬೆಟ್ ಅಲ್ಲಿ ಆರ್ ಬರುತ್ತೆ, RST, ಅದರ ನಂತರ ಯು ಬರುತ್ತೆ. ಇಲ್ಲಿ RSTU ಅಂತ ಬರ್ಕೊಂಡ್ರೆ CELRSTU ಅಂತ ಆಪ್ಷನ್ ಅಲ್ಲಿ ಇರೋದು. CEL ಅಂತ ಇರೋದು ಓನ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಮಾತ್ರ. ಹಾಗಾಗಿ ಆಪ್ಷನ್ ಎ ಇಸ್ ದಿ ಆನ್ಸರ್. ನೌ ವಿ ಆರ್ ಇನ್ ಟು ದ ಥರ್ಡ್ ಕ್ವಶನ್. ಈ ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರೆ PIPE pipe is written as 169165. then what is the last digit of SWAN ಅಂತ ಕೊಟ್ಟಿದ್ದಾರೆ. ಇಲ್ಲೂ ಸಹ ಏನ್ ಮಾಡಿದ್ದಾರೆ ಕೇಳಿದ್ರೆ PIPE ಅನ್ನ ಕೋಡ್ ಮಾಡಿದ್ದಾರೆ. ಇಲ್ಲೂ ಸಹ ನಾನು ಮತ್ತೆ ಹಿಂದಿನ ಸೇಮ್ ಆಲ್ಫಾಬೆಟ್ ಅನ್ನ ತಗೋತೀನಿ. ಈ ರೀತಿಯಾಗಿ ತಗೊಂಡ್ರೆ ಎ ಇಂದ ಝಡ್ ತನಕ ನಾನು ನಂಬರ್ ಹಾಕಿದ್ರೆ ಪಿಗೆ ಏನ್ ನಂಬರ್ ಇದೆ ಅಂತ ನೋಡಿದ್ರೆ ಪಿಗೆ 16 ಇದೆ, ದೆನ್ ಐಗೆ 9 ಇದೆ, 169 ಆಯ್ತು. ದೆನ್ ಮತ್ತೆ ಪಿಗೆ 16 ಬಂದಿದೆ, ಮತ್ತೆ ಇಗೆ 5 ಬಂದಿದೆ. ಸೊ ಪೈಪಿಗೆ ಈ ಕೋಡ್ ಸೆಟ್ ಆಯ್ತು. ಅಂದ್ರೆ ಆಲ್ಫಾಬೆಟ್ ಅಲ್ಲಿ ಏನು ಡಿಜಿಟ್ಸ್ ಇದಾವೆ ಅದನ್ನೇ ಬರೆದಿದ್ದಾರೆ. ಈಗ ಸ್ವಾನ್ ಅಲ್ಲಿ ಎನ್ ಗೆ ಏನ್ ಕೋಡ್ ಇದೆ ಅಂತ ನೋಡ್ಬೇಕು ನಾನು, ಯಾಕಂದ್ರೆ ನಂಗೆ ಡಿಜಿಟ್ಸ್ ಅಷ್ಟೇ ಕೇಳಿದ್ದಾರೆ. ನಂಗೆ ಆಪ್ಷನ್ ಇರೋದು ಡಿಜಿಟ್ ಅಲ್ಲೇ ಇದೆ. ಎನ್ ಗೆ ನನಗೆ 14 ಇದೆ, ಸ್ವಾನ್ ಅಲ್ಲಿ ಎನ್ ಲಾಸ್ಟ್ ಬರುತ್ತೆ ಅಲ್ವಾ, ಇಲ್ಲಿ 14 ಇದೆ. 14 ಅಲ್ಲಿ ನಾನು 4 ಅಷ್ಟೇ ತಗೋತೀನಿ ಡಿಜಿಟ್ ಅನ್ನ. ಆಪ್ಷನ್ ಸಿ ಇಸ್ ದಿ ಆನ್ಸರ್. ಬನ್ನಿ ಹಾಗಿದ್ರೆ ಫೋರ್ತ್ ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಹಿಂದಿನ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರು ಆ ಪ್ಯಾಟರ್ನ್ ಇದಕ್ಕೆ ಹೊಂದಾಣಿಕೆ ಆಗತ್ತಾ ಇಲ್ವಾ ಅನ್ನೋದನ್ನ ನಾನು ಅಬ್ಸರ್ವೇಷನ್ ಅಲ್ಲಿ ನೋಡಿದಾಗ ಇಲ್ಲಿ SEND ಇದೆ. ಇದನ್ನ 4 ಲೆಟರ್ ಆಗಿ ನಾನು ಇದು ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಕೊಟ್ಟಿರೋ ಕೋಡು 168 ಇದೆ. ಸೊ 16 ಅನ್ನೋದು ಪಿದ್ ಕೋಡು, ನಾವು ಹಿಂದಿನ ಕ್ವಶನ್ ಅಲ್ಲಿ ನೋಡಿದ್ವಿ. ಯಾಕೋ ಏನೋ ಸೆಟ್ ಆಗ್ತಾ ಇಲ್ಲ. ಹಾಗಿದ್ರೆ ಈ ಆಲ್ಫಾಬೆಟಿಕಲಿ ನಂಬರ್ ಹಾಕಿದಾಗ ಏನೇನ್ ಬರುತ್ತೆ ಅನ್ನೋದನ್ನ ಸಿಂಪ್ಲಿ ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ನಾವು ಮಾಡಿ ನೋಡೋಣ. ಈ ಆಲ್ಫಾಬೆಟಿಕಲ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಮೇಲೆ ಇರುತ್ತೆ. ಸೊ SEND ಅಂತ ಇದೆ. ಎಸ್ ಗೆ ಇರೋ ಕೋಡು 19, ಇಗೆ 5,
ಎನ್ನಿಗೆ 14, ಡಿಗೆ 4 ಎಷ್ಟಿದೆ. ಇದನ್ನೆಲ್ಲ ಆ್ಯಡ್ ಮಾಡಿದ್ರು 100 ದಾಟಲ್ಲ. ಬಟ್ ಸ್ಟಿಲ್ ನಾನು ಇದನ್ನು ಮಾಡಿ ನೋಡೋಣ ಏನು ಬರುತ್ತೆ ಅಂತ ಹೇಳಿ. ಸೊ ಇವೆಲ್ಲ ನಂಬರನ್ನು ಆ್ಯಡ್ ಮಾಡಿದಾಗ 14 ಪ್ಲಸ್ 4 18 ಬರುತ್ತೆ. 19 18 ಪ್ಲಸ್ 5 9 ಮತ್ತು 8 8 8 16 17 17 ಪ್ಲಸ್ 5 22 22ಗೆ 2 ಇಲ್ಲಿ ಬರುತ್ತೆ. 2 ಕ್ಯಾರಿ 2 2 4 42 ಬರುತ್ತೆ. ಇವೆಲ್ಲರದು ಸಮ್ಮನ್ನು ಮಾಡಿದ್ರೆ 42 ಬರುತ್ತೆ. 42ಗೆ ಮತ್ತು 168ಗೆ ಏನು ರಿಲೇಷನ್ ಇದೆ ಅಂತ ನೋಡಿದ್ರೆ ಮೇ ಬಿ 4 ಟೈಮ್ಸ್ ಆಫ್ 42 ಈಸ್ ಈಕ್ವಲ್ ಟು 168 ಬರುತ್ತೆ. ಬಿಕಾಸ್ 40 ಇಂಟು 4 ಮಾಡಿದ್ರೆ 160 ಬರುತ್ತೆ. ಪ್ಲಸ್ 2 2 2 ಮಾಡಿದ್ರೆ 168 ಬರುತ್ತೆ. ಈ 4 ಹೇಗೆ ಬಂತು ಅಂತ ನೋಡಿದರೆ ನಾವು ಸೆಂಡಲ್ಲಿ 4 1 2 3 4 ಲೆಟರ್ ಇದೆ. 4ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ 168 ಮಾಡಿದ್ದಾರೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಸಿಮಿಲರ್ಲಿ ನಾನು PURSE ಅನ್ನು ತಗೊಂಡ್ರೆ ಪಿದು ಕೋಡು 16, ಯುದು ಕೋಡು 21, ಆರ್ದು ಕೋಡು 18, ಎಸ್ದು ಕೋಡು 19, ಈದ್ ಕೋಡು 5. ಸೊ ನಾನು ಇದನ್ನು ಆ್ಯಡ್ ಮಾಡಿದರೆ ಎಲ್ಲನೂ ಆ್ಯಡ್ ಮಾಡಿದರೆ 16 ಪ್ಲಸ್ 21 ಪ್ಲಸ್ 18 ಪ್ಲಸ್ 19 ಪ್ಲಸ್ 5 ಮಾಡಬೇಕು. 6 ಪ್ಲಸ್ 1 7, 7 ಪ್ಲಸ್ 8 15, 15 ಪ್ಲಸ್ 5 20, 20 ಪ್ಲಸ್ 9 29, 2 ಇಲ್ಲಿ ಬರ್ಕೋತೀನಿ. 2 4 6 1 7 79 ಬರುತ್ತೆ. ಕರೆಕ್ಟ್. ಈ 79 ಇಲ್ಲೇನು 79 ಬಂದಿದೆ, ಈ ಪರ್ಸಲ್ಲಿ ಎಷ್ಟು ಲೆಟರ್ಸ್ ಇದೆ ನೋಡೋಣ. 1 2 3 4 5 ಇದೆ. 79 ಇಂಟು 5 ಮಾಡಿದ್ರೆ 9 5 9 45 ಕೈಲೇ 4 7 35 4 39 395 ಅಂತ ಬರ್ತಾ ಇದೆ. 395 ಆಪ್ಷನ್ ಡಿ ದಲ್ಲಿದೆ. ಆಪ್ಷನ್ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ನಾವು ಬಂದಿದ್ದೀವಿ. ಇಲ್ಲಿ ಕ್ವಶನ್ ಅನ್ನ ಈ ತರ ಕ್ವಶನ್ಗಳನ್ನ ಏನಾದರೂ ಕೊಟ್ರೆ, ಆಸ್ಟ್ರೋನಮಿ ಎಕ್ಸ್ಪ್ಲೋರ್ ಸ್ಪೇಸ್ ಅನ್ನ ಗೋ ನೀ ಟಾ ಅಂತ ಕೊಟ್ಟಿದ್ದಾರೆ. ಸ್ಪೇಸ್ ಈಸ್ ಮಿಸ್ಟೇರಿಯಸ್ ಅನ್ನ ಚಿ ಪಿ ಗೋ ಅಂತ ಹೇಳಿದ್ದಾರೆ. ನಾಲೆಜ್ ಎಕ್ಸ್ಪ್ಲೋರ್ಸ್ ಮಿಸ್ಟೇರಿಯಸ್ ಅನ್ನ ನೀ PHXQ ಅಂತ ಹೇಳಿದ್ದಾರೆ. ಸೊ ಈ ಟೈಪ್ ಕೋಡ್ಗಳನ್ನು ಕೆಲವೊಂದ್ಸತಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೊಡ್ತಾರೆ. ಅವಾಗ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು? ಇದಕ್ಕೆ ಸಿಂಪಲ್ ಒಂದೇ ಒಂದು ಮೆಥಡ್ ಇರೋದು, ಕಂಪ್ಯಾರಿಸನ್. ಫಸ್ಟ್ ಕ್ವಶನ್ಗೆ ಏನು ಮಾಡಿದ್ವಿ ಅದೇ ರೀತಿ ಕಂಪ್ಯಾರಿಸನ್ ಮಾಡಬೇಕು. ನಾನು ಇದನ್ನ ಏನು ಮಾಡ್ತೀನಿ, ಇದನ್ನ ಇಕ್ವೇಶನ್ 1 ಅಂತ ತಗೊಳ್ತೀನಿ, ಇದನ್ನ ಇಕ್ವೇಶನ್ 2 ಅಂತ ತಗೊಳ್ತೀನಿ, ಇದನ್ನ ಇಕ್ವೇಶನ್ 3 ಅಂತ ತಗೊಳ್ತೀನಿ. ಫಾರ್ ದ ಟೈಮ್ ಬೀಯಿಂಗ್ ನಾನು ವೈಟ್ ಕಲರಲ್ಲಿ ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಕ್ವೇಶನ್ 1ನಲ್ಲಿ ಮತ್ತು ಇಕ್ವೇಶನ್ 2ದಲ್ಲಿ ಏನಾದರೂ ಕಾಮನ್ ಇದೆಯಾ? ಇಕ್ವೇಶನ್ 1ನಲ್ಲಿ ಸ್ಪೇಸ್ ಇದೆ, ಇಕ್ವೇಶನ್ 2ದಲ್ಲೂ ಸ್ಪೇಸ್ ಇದೆ. ಇದು ಎರಡು ಕಡೆ ಸ್ಪೇಸ್ ಕಾಮನ್ ಇದೆ. ಮತ್ತು ಇದರಲ್ಲಿ ಎರಡು ಕಡೆ ಏನು ಕಾಮನ್ ಇದೆ ಅನ್ನೋದನ್ನು ನಾವು ನೋಡಬೇಕು. 1 ಮತ್ತು 2ದಲ್ಲಿ ಸ್ಪೇಸ್ ಲೆಟರ್ಸಲ್ಲಿ ಕಾಮನ್ ಇದೆ. ಅದೇ ರೀತಿ ಗೋ ಮತ್ತು ಗೋ ಕಾಮನ್ ಇದೆ. ಸೊ ದೆನ್ ನಾನು ಏನು ಮಾಡ್ತೀನಿ, ಸ್ಪೇಸ್ ಅರ್ಥ ಗೋ ಅಂತ ಆಯಿತು. ಕರೆಕ್ಟ್. ನನಗೇನು ಕೇಳಿದ್ದಾರೆ, ಆಸ್ಟ್ರೋನಮಿ ಮತ್ತು ನಾಲೆಜ್ ಕೇಳಿದಾರಲ್ವಾ, ಗೋ ಗೊತ್ತಾಯಿತು ನನಗೆ. ಈಗ 1ನೇದು ಮತ್ತು 3ನೇದನ್ನು ನಾನು ನೋಡಿದರೆ ಇದರಲ್ಲಿ ಎಕ್ಸ್ಪ್ಲೋರ್ಸ್ ಇದೆ, ಇದರಲ್ಲೂ ಎಕ್ಸ್ಪ್ಲೋರ್ಸ್ ಇದೆ. 1 ಮತ್ತು 3 ಇಕ್ವೇಶನ್ ನಾನು ಕಂಪೇರ್ ಮಾಡಿದ್ರೆ ಇಲ್ಲಿ ನೀ ಅಂತ ಇದೆ, ಇಲ್ಲೂ ನೀ ಅಂತ ಇದೆ. ದೆನ್ ಎಕ್ಸ್ಪ್ಲೋರ್ಸಿನ ವ್ಯಾಲ್ಯೂ ನೀ ಅಂತ ಆಯಿತು. ಈಗ ಉಳಿದಿರೋದು ಒಂದೇ, ಗೋ ನೀ ಆಯಿತು. ಈಗ ಟಾ ಅಂತ ಉಳಿದಿದೆ. ಆಸ್ಟ್ರೋನಮಿ ಹೆಸರು ಟಾ ಅಂತ ಆಯಿತು. ಈಗ ಆಸ್ಟ್ರೋನಮಿಗೆ ನಾನು ಟಾ ಅಂತ ಬರದೆ. ಓಕೆ, ಆಸ್ಟ್ರೋನಮಿ ಅಂದರೆ ಟಾ ಅಂತ ನನಗೆ ಗೊತ್ತಾಯಿತು. ಈಗ ನಾಲೆಜ್ ಇರೋ ಕಡೆ ಕಂಪೇರ್ ಮಾಡಬೇಕು, ಇನ್ಯಾವುದಾದ್ರು ಕಾಮನ್ ಇದೆಯಾ ಅಂತ. 2ದಲ್ಲಿ ಮಿಸ್ಟೇರಿಯಸ್ ಇದೆ, 3ದಲ್ಲೂ ಮಿಸ್ಟೇರಿಯಸ್ ಇದೆ. 2 ಮತ್ತು 3ದಲ್ಲಿ ಯಾವುದು ಕಾಮನ್ ಇದೆ ಅಂತ ನಾನು ನೋಡಿದರೆ PH ಕಾಮನ್ ಇದೆ. ಅಂದರೆ ಮಿಸ್ಟೇರಿಯಸ್ಸಿಗೆ PH ಬರುತ್ತೆ, ಎಕ್ಸ್ಪ್ಲೋರ್ಸಿಗೆ ನೀ ಬರುತ್ತೆ. ಅಂದರೆ ಇನ್ನು ಉಳಿದಿರೋ ನಾಲೆಜಿಗೆ XU ಬರಬೇಕಾಯಿತು. ಕರೆಕ್ಟ್. XU ನಾಲೆಜಿಗೆ ಬರಬೇಕಾಯಿತು. ಸೊ XU ಅನ್ನೋದು ನಾಲೆಜಿನ ಕೋಡು. ಟಾ XU ಅಥವಾ XU ಟಾ ಅಂತ ಇರೋದೇ ಆಪ್ಷನ್ನು. ಅದು ಒಂದೇ ಆಪ್ಷನ್ ಇದೆ, ಅದು ಆಪ್ಷನ್ ಎ, XU ಟಾ ಅಂತ. ಸೊ ಸಿಂಪ್ಲಿ ಇಲ್ಲಿ ಕಂಪೇರ್ ಮಾಡಿದ್ದೀನಿ. 1 ಮತ್ತು 3ನೇ ಇಕ್ವೇಷನಲ್ಲಿ ಯಾವ ಲೆಟರ್ ಕಾಮನ್ ಇದೆ, ಯಾವ ವರ್ಡ್ ಕಾಮನ್ ಇದೆ, ಅದೇ ಸೇಮ್ ಪಕ್ಕದಲ್ಲೂ ಸಹ ಕಾಮನ್ ಇತ್ತು ಅಂದರೆ ಅದರಲ್ಲಿ ಕಾಮನ್ ಇರೋದು ಯಾವುದು ಅಂತ ನಾನು ಬರೆದಿಟ್ಕೊಂಡು 1 ಮತ್ತು 3, 2 ಮತ್ತು 3, 1 ಮತ್ತು 3ಅನ್ನು ಕಂಪೇರ್ ಮಾಡಿದಾಗ ನನಗೆ ಯಾವ್ಯಾವ ವರ್ಡ್ ಅಂತ ಬಿಡಿಸ್ಕೋತಾ ಹೋಗುತ್ತೆ. ಈ ರೀತಿ ಕ್ವಶನ್ ಕೊಟ್ಟಾಗ ನಾನು ಇದೇ ರೀತಿಯಾಗಿ ಬಿಡಿಸ್ಬೇಕು. ನೀವು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಲೈಕ್ ಮಾಡ್ತೀರಾ ಅಂತ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆದಂಥ ನೋಟಿಫಿಕೇಶನ್ಸ್ಗಳು ಬರುತ್ತೆ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮ ಸ್ನೇಹಿತರೊಂದಿಗೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಧನ್ಯವಾದಗಳು.